ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮನೆ ನಡೆಸೋ ಕೈಗಳಿಗೆ ಗೌರವ ಕೊಡೋ ಯೋಜನೆ ಗೃಹಲಕ್ಷ್ಮಿ. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಹಣ ಒಂದು ರೀತಿ ಮನೆಗೆ ನೆಮ್ಮದಿ, ಮಹಿಳೆಗೆ ಆತ್ಮವಿಶ್ವಾಸ. ಸರ್ಕಾರ ಕೂಡ ಇದನ್ನೇ ಹೇಳ್ತಾ ಇದೆ. ಆದ್ರೀಗ ಈ ಯೋಜನೆಯಲ್ಲಿ ಅಕ್ರಮದ ವಾಸನೆ ಘಮಘಮಿಸ್ತಾ ಇದೆ. ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲೇ ಶ್ರೀಮಂತರು, ಐಟಿ ಟ್ಯಾಕ್ಸ್ ಕಟ್ಟೋರು ಕೂಡ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಹಣ ಪೀಕ್ತಾ ಇದ್ದಾರೆ. ಏನಿದು ಗೃಹಲಕ್ಷ್ಮಿ ಶಾಕಿಂಗ್ ಸ್ಟೋರಿ? ಎಲ್ಲಿದೆ ನೋಡಿ. ಸಿಎಂ ಕ್ಷೇತ್ರದಲ್ಲೇ ಸತ್ತವರ ಖಾತೆಗೂ ಹೋಗ್ತಿತ್ತು ಗೃಹಲಕ್ಷ್ಮಿ ಹಣ. ಗೃಹಲಕ್ಷ್ಮಿ ಪಟ್ಟಿಯಲ್ಲಿ ಕ್ಲೀನಪ್, ಲಿಸ್ಟ್ನಲ್ಲಿದ್ದ ಹಲವರಿಗೆ ಖತ್ತರಿ. ಮಹಿಳೆ ಸಬಲವಾದ್ರೆ ಇಡೀ ಕುಟುಂಬ ಸಬಲ ಅನ್ನೋ ಥಾಟ್ ಸರ್ಕಾರದ್ದು. ಆದ್ರೆ ಇದರಲ್ಲೂ ದುಡ್ಡು ತಿನ್ನೋ ಖಯಾಲಿ ಅನೇಕರದ್ದು. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯ ಮರುಪರಿಶೀಲನೆ ವೇಳೆ ಹಲವು ಅಕ್ರಮಗಳು ಪತ್ತೆಯಾಗಿವೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಒಟ್ಟು 12,719 ಫಲಾನುಭವಿಗಳನ್ನ ಯೋಜನೆಯಿಂದ ಕೈಬಿಡಲು ಇಲಾಖೆ ಮುಂದಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೇತೃತ್ವದಲ್ಲಿ ನಡೆದ ಪರಿಶೀಲನೆಯಲ್ಲಿ ಸಾವಿರಾರು ಅನರ್ಹ ಫಲಾನುಭವಿಗಳು ಪತ್ತೆಯಾಗಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸಿದ ಬಳಿಕ ಅಸಲಿ ಚಿತ್ರಣ ಹೊರಬಿದ್ದಿದೆ. ಪರಿಶೀಲನೆಯ ಅತ್ಯಂತ ಆಘಾತಕಾರಿ ಅಂಶ ಅಂದ್ರೆ 6,624 ಮೃತ ಮಹಿಳೆಯರ ಹೆಸರಲ್ಲೂ ಗೃಹಲಕ್ಷ್ಮಿ ಹಣ ಜಮೆಯಾಗಿರೋದು. ಫಲಾನುಭವಿಗಳು ಮೃತಪಟ್ಟಿದ್ರು, ಅವರ ಖಾತೆಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ವರ್ಗಾವಣೆಯಾಗ್ತಿತ್ತು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಇದರಲ್ಲಿ ಮುಖ್ಯಮಂತ್ರಿ ಕ್ಷೇತ್ರವಾದ ಕನಕಪುರದಲ್ಲೇ ಅತಿ ಹೆಚ್ಚು ಅಕ್ರಮ ಕಂಡುಬಂದಿದ್ದು, 3,058 ಮೃತ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮೆಯಾಗಿರುವುದು ಪತ್ತೆಯಾಗಿದೆ. ಅರ್ಹರಲ್ಲದವರ ಕೈಗೆ ಸೇರ್ತಿತ್ತು ಸರ್ಕಾರದ ಗೃಹಲಕ್ಷ್ಮಿ ಹಣ. ಇಲಾಖೆಯ ಪರಿಶೀಲನೆಯಲ್ಲಿ ಬಯಲಾಯಿತು ಅಕ್ರಮದ ಜಾಲ. ಇದರ ಜೊತೆಗೆ 4,800 ಮಂದಿ ಆದಾಯ ತೆರಿಗೆ ಮತ್ತು ಜಿಎಸ್ಟಿ ಪಾವತಿದಾರರು ಕೂಡ ಫಲಾನುಭವಿಗಳ ಪಟ್ಟಿಯಲ್ಲಿರುವುದು ಪತ್ತೆಯಾಗಿದೆ. ನಿಯಮಗಳ ಪ್ರಕಾರ ಇಂಥವರು ಯೋಜನೆಗೆ ಅರ್ಹರಲ್ಲ. ಅಲ್ಲದೆ 1,295 ಮಂದಿ ಆಧಾರ್ ಸೀಡಿಂಗ್ ಮಾಡದೆ ಯೋಜನೆಯ ಲಾಭ ಪಡೆಯುತ್ತಿದ್ದರು. ಹೀಗಾಗಿ ಫಲಾನುಭವಿಗಳ ಅರ್ಹತೆ ಪರಿಶೀಲನೆಗೆ ಇಲಾಖೆ ಮತ್ತಷ್ಟು ಕಠಿಣ ಕ್ರಮ ಕೈಗೊಂಡಿದೆ. ಇವಾಗ ನಮ್ಮನೆ ಕೆಲಸದವಳು ಅಪ್ಲೈ ಮಾಡಿ 3 ವರ್ಷ ಆಯಿತು. 3 ವರ್ಷದಿಂದ ಇವತ್ತವರೆಗೂ 1 ರೂಪಾಯಿ ಅವಳ ಅಕೌಂಟ್ಗೆ ಹೋಗಿಲ್ಲ. ಸರಿ ತನಿಖೆ ಮಾಡಿದ್ರು ಕೂಡ ಸರಿ ಅವರು ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ರು ಕೂಡ ಅವ್ರ ಅಕೌಂಟಿಗೆ ಬರ್ತಾ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೋದು. ಅವ್ರು ಓಟ್ ಹಾಕಿರೋದು ಏನಕ್ಕೆ, ಅವ್ರಿಗೆ 2,000 ರೂಪಾಯಿ ಬರುತ್ತೆ ಅಂತ ಒಂದೇ ಆಸೆಯಿಂದ ಅವರು ಓಟ್ ಹಾಕಿದ್ದಾರೆ. IT ಪೇ ಮಾಡೋರ್ಗು ಇವಾಗ ಆ 2,000 ರೂಪಾಯಿ ಹೋಗ್ತಾ ಇದೆ. ವೈ? ಇಂಥ ಬಡವ್ರಿಗೋಸ್ಕರ ಈ ಯೋಜನೆ ತಂದಿರೋದು. ಅವ್ರುಗಳಿಗಿಲ್ಲ, IT ಪೇ ಮಾಡೋರ್ಗೆ ಹೋಗ್ತಾ ಇದೆ. ಅದರಿಂದ ಇದು ಕರೆಕ್ಟಾಗಿ ತನಿಖೆ ಮಾಡಿ ಯಾರು ಕರೆಕ್ಟಾಗಿ ತಲುಪಬೇಕೋ ಆ ದುಡ್ಡು ಕರೆಕ್ಟಾಗಿ ಹೋದರೆ ಇಟ್ ವಿಲ್ ಬಿ ಅ ವೆರಿ ಗ್ರೇಟ್ ಹೆಲ್ಪ್ ಫಾರ್ ದ ಸೊಸೈಟಿ. ಮೃತರ ಖಾತೆಗೆ ಜಮೆಯಾದ ಹಣವನ್ನ ವಾಪಸ್ ಪಡೆಯಲು ಸರ್ಕಾರ ಕ್ರಮ ಕೈಗೊಂಡಿದೆ. ಜೊತೆಗೆ ಯೋಜನೆ ದುರುಪಯೋಗ ತಡೆಯಲು ಫಲಾನುಭವಿಗಳ ಪಟ್ಟಿಯ ಮರುಪರಿಶೀಲನೆ ಕಾರ್ಯ ಮುಂದುವರೆದಿದೆ. ಅರ್ಹರಲ್ಲದ ಫಲಾನುಭವಿಗಳ ವಿರುದ್ಧ ಬಿಗಿ ಕ್ರಮ ಕೈಗೊಳ್ಳಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಿದ್ಧವಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಇದೇ ಮಾದರಿಯ ಪರಿಶೀಲನೆ ನಡೆಯುವ ಸಾಧ್ಯತೆ ಇದೆ. ಆ ಥರ ಎಲ್ಲ ಮಾಡೋದು ತಪ್ಪು. ಯಾಕಂದರೆ ನಿಜವಾಗಿ ಸಿಗಬೇಕಾಗಿರೋರು ಸಿಗಬೇಕು. ಯಾಕಂದರೆ ನಮಗೆ ಅಪ್ಲೈ ಮಾಡಿ 1 ವರ್ಷ ನಮ್ಗೆ ಬಂದೇ ಇರಲಿಲ್ಲ. ಆಮೇಲೆ ಅದೇನೋ ಬ್ಯಾಂಕಲ್ಲಿ ಪ್ರಾಬ್ಲಮ್ ಅಂತೇಳಿ ಆಮೇಲೆ ಬಂತು. ಬಟ್ ಒಟ್ಟಿಗೆ ಅದೇನು ಕೊಟ್ಟಿಲ್ಲ. ಹಳೇದು ಮಂತ್ಲಿ ಏನು ಬಂತು ಅದು ಬರ್ತು. ಬಟ್ ಡಿಲೇ ಯಾವಾಗಂದರೆ ಅವಾಗ ಟೈಮಿಗೆ ಬರ್ತಾ ಇರಲಿಲ್ಲ. ಈಗ ಒಂದು 2-3 ತಿಂಗಳಿಂದ ಸ್ವಲ್ಪ ಬರ್ತಾ ಇತ್ತು. ಯಾವಾಗ ಸಿಕ್ಕಿದ್ದು ನಿಮಗೆ ಗೃಹಲಕ್ಷ್ಮಿ? ಇವಾಗ ಇದು ಏಪ್ರಿಲಲ್ಲಿ ಬಂದಿದೆ. ಇದು ಜಸ್ಟ್ ಒಂದು ಜಿಲ್ಲೆಯ ಟ್ರೈಲರ್ ಅಷ್ಟೇ. ಇದೊಂದು ಜಿಲ್ಲೆಯಲ್ಲಿ ಸಿಕ್ಕಿರುವ ಖಾತೆಗಳಿಗೆ ತಿಂಗಳಿಗೆ 2,000ದಂತೆ 1 ವರ್ಷಕ್ಕೆ ಖರ್ಚಾಗುವುದು 30,52,56,000 ರೂಪಾಯಿ. ಹೀಗೆ ಕರ್ನಾಟಕದ 32 ಜಿಲ್ಲೆಗಳನ್ನು ಪರಿಗಣಿಸಿ ಪ್ರತಿ ಜಿಲ್ಲೆಯಲ್ಲೂ ಸರಾಸರಿ 10,000 ಖಾತೆಗಳಿಗೆ ತಿಂಗಳಿಗೆ 2,000ದಂತೆ ಜಮೆಯಾಗ್ತಿದ್ರೆ ವಾರ್ಷಿಕ ಲೆಕ್ಕದಲ್ಲಿ ಇದು ಬರೋಬ್ಬರಿ 768 ಕೋಟಿ ರೂಪಾಯಿ ಆಗುತ್ತೆ. ಇದು ಅಂದಾಜಿನ ಮೊತ್ತವಷ್ಟೇ. ಈ ಮೊತ್ತ
ಇನ್ನೂ ಹೆಚ್ಚಾಗಲೂಬಹುದು ಅಥವಾ ಕಡಿಮೆಯೂ ಆಗಬಹುದು. ಆದರೆ ಸತ್ಯಾಸತ್ಯತೆ ಬೆಂಗಳೂರು ದಕ್ಷಿಣದಂತೆ ಇತರೆ ಜಿಲ್ಲೆಗಳಲ್ಲೂ ಪರಿಶೀಲನೆ ಮಾಡಿದಾಗಲೇ ಗೊತ್ತಾಗೋದು. ಸರ್ಕಾರದ ಅಕ್ಷಯ ಪಾತ್ರೆಗೆ ಬಿದ್ದಿರುವ ತೂತನ್ನ ಮುಚ್ಚೋಕಾಗೋದು. ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.